ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ದೇಶವಾಗಿದ್ದ ಒಂದು ಪುಟ್ಟ ದ್ವೀಪದ ರೋಚಕ ಕತೆ ಹೇಳೋಕೆ ಬಂದಿದ್ದೀನಿ. ಒಂದು ಕಾಲದಲ್ಲಿ ದುಡ್ಡಿನ ಮದದಲ್ಲಿ ತೇಲಾಡಿದ ಜನ ಇವತ್ತು ಯಾವ ಭೀಕರ ಪರಿಸ್ಥಿತಿಯಲ್ಲಿದ್ದಾರೆ ಗೊತ್ತಾ? ದುಡಿಮೆ ಇಲ್ಲದ ಜೀವನ ಮನುಷ್ಯನ ಹೇಗೆ ವಿನಾಶದ ಅಂಚಿಗೆ ತಂದು ನಿಲ್ಲಿಸತ್ತೆ ಅನ್ನೋದಕ್ಕೆ ಈ ಕಥೆನೇ ದೊಡ್ಡ ಸಾಕ್ಷಿ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿರೋ ಆ ಸುಂದರವಾದ ಆದರೆ ಅಷ್ಟೇ ದುರಂತಮಯವಾದ ಪುಟ್ಟ ದ್ವೀಪದ ರೋಚಕ ಕಥೆನ ಕೇಳೋಣ. ಹೆಸರಾಂತ ಲೇಖಕರಾದ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರೋ ಈ ಲೇಖನದ ಹೆಸರು ನೌರು ದ್ವೀಪದ ದುರಂತ. ಕೇವಲ ಭೌತಿಕ ಸುಖ, ದುಡಿಮೆ ಇಲ್ಲದ ಜೀವನ ಶೈಲಿಗೆ ಮಾರು ಹೋಗಿ ಮನುಷ್ಯ ತನ್ನ ದೈಹಿಕ ಹಾಗೂ ಮಾನಸಿಕ ಶಕ್ತಿನ ಹೇಗೆ ಕಳ್ಕೊಳ್ತಾನೆ ಅನ್ನೋದನ್ನ ತೇಜಸ್ವಿಯವರು ಈ ಲೇಖನದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಓದುಗರಿಗೆ ಹೊರೆ ಹಚ್ಚಿ ತೋರಿಸಿದ್ದಾರೆ. ಭೂಲೋಕದ ಸ್ವರ್ಗ ಮತ್ತು ನೌರು ಜನರ ಅಪಾರ ಶಾರೀರಿಕ ಬಲ. ಸುಮಾರು 200 ವರ್ಷಗಳ ಹಿಂದೆ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಕೇವಲ 8 ಚದರ ಮೈಲಿ ವಿಸ್ತಾರದ ಒಂದು ಪುಟ್ಟ ದ್ವೀಪವಿತ್ತು. ಅದರ ಸುತ್ತಲೂ ಹವಳದ ದಂಡೆಗಳು, ದಟ್ಟವಾದ ತೆಂಗಿನ ಮರಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿದ್ದವು. ಅಲ್ಲಿನ ಜನರಿಗೆ ದುಡ್ಡಿರಲಿಲ್ಲವಾದರೂ ಅವರಿಗೆ ಪ್ರಕೃತಿನೇ ಎಲ್ಲವನ್ನೂ ನೀಡಿತ್ತು. ಕುಡಿಯೋಕ್ಕೆ ಎಳನೀರು, ತಿನ್ನೋಕ್ಕೆ ಕಡಲ ಹಕ್ಕಿಯ ಮೊಟ್ಟೆ, ಮಾಂಸ ಹಾಗೂ ಸಮುದ್ರದ ತಾಜಾ ಮೀನುಗಳನ್ನು ತಿಂದುಕೊಂಡು ಅವರು ನೈಸರ್ಗಿಕವಾಗಿ ಅತ್ಯಂತ ಬಲಿಷ್ಠರಾಗಿದ್ದರು. ಬಡತನವಿದ್ದರೂ ಅವರ ಶಾರೀರಿಕ ಬಲ ಅಪಾರವಾಗಿತ್ತು. ಆಧುನಿಕತೆಯ ಪ್ರವೇಶ ಮತ್ತು ಭುಗಿಲೆದ್ದ ಹೋರಾಟದ ಕಿಚ್ಚು. ಒಂದು ದಿನ ಕುಡಿಯುವ ನೀರು ಖಾಲಿಯಾಗಿ ಅಮೆರಿಕದ ಹಡಗೊಂದು ನೌರು ದ್ವೀಪಕ್ಕೆ ಬಂತು. ಎಳನೀರಿನ ಬದಲಿಗೆ ಹಡಗಿನಲ್ಲಿದ್ದ ಹಿತ್ತಾಳೆ ಉಂಗುರಗಳನ್ನು ಕೊಡೋದಾಗಿ ಕ್ಯಾಪ್ಟನ್ ಒಪ್ಪಂದ ಮಾಡಿಕೊಂಡ. ಪರಸ್ಪರ ಭಾಷೆ ತಿಳಿದಿದ್ರು ಆಂಗಿಕ ಅಭಿನಯದಲ್ಲಿಯೇ. ಆದರೆ ಅವನು ಸತತವಾಗಿ 4 ದಿನಗಳ ಕಾಲ ದ್ವೀಪದ ಜನರಿಗೆ ಮೋಸ ಮಾಡ್ತಾ ಬಂದ. 5ನೇ ದಿನ ರಾತ್ರಿ ಹಡಗು ಪರಾರಿಯಾಗೋಕೆ ಯತ್ನಿಸ್ತಾ ಇದ್ದಾಗ ದ್ವೀಪದ ಜನರಿಗೆ ಅನುಮಾನ ಶುರುವಾಯಿತು. ಬರಿಗೈಯಲ್ಲಿದ್ದರೂ ಆಗ ಅವರು ತೋರಿದ ಅಪಾರ ಶಕ್ತಿ ಎಷ್ಟಿತ್ತೆಂದರೆ ಒಗ್ಗಟ್ಟಿಂದ ಹಡಗಿನ ಮೇಲೆ ಹಠಾತ್ ದಾಳಿ ಮಾಡಿ 2 ನಾವಿಕರನ್ನು ಹೊರತುಪಡಿಸಿ ಉಳಿದೆಲ್ಲರನ್ನೂ ಕೊಂದು ಹಡಗಿಗೆ ಬೆಂಕಿ ಹಚ್ಚಿಬಿಟ್ಟು. ನಂತರ ಮತ್ತೊಂದು ಅರ್ಧ ಶತಮಾನ ಕಳೆದಾಗ ಜರ್ಮನರು ಬಂದು ಆ ದ್ವೀಪನ ತಮ್ಮ ವಸಾಹತುವನ್ನಾಗಿ ಮಾಡಿಕೊಂಡ್ರು. ಅವರು ಅಲ್ಲಿ ರಸ್ತೆಗಳನ್ನ ನಿರ್ಮಿಸಿದರು, ಅಂತರ್ಯುದ್ಧ ನಿಲ್ಲಿಸಿ ಶಾಂತಿ ನೆಲೆಸುವಂತೆ ಮಾಡಿದರು. ಜೊತೆಗೆ ಅಲ್ಲಿನ ಕೊಬ್ಬರಿ ಪಡ್ಕೊಂಡು ಬದಲಿಗೆ ಬಿಸ್ಕತ್ತು, ಬಟ್ಟೆ, ಔಷಧಿಗಳನ್ನು ನೀಡೋ ವ್ಯಾಪಾರ ಶುರು ಮಾಡಿದ್ರು. ಹೀಗೆ ನೌರು ದ್ವೀಪ ನಿಧಾನವಾಗಿ ಆಧುನಿಕತೆಯತ್ತ ಹೆಜ್ಜೆ ಹಾಕಿತು.